ನೀವು ಎಲ್ಲರೂ ಮಾಡುವಂಥ ಒಂದು ಕಾಮನ್ ಮಿಸ್ಟೇಕ್ ಏನು ಗೊತ್ತಾ, ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಪ್ರಶ್ನೆಯನ್ನು ಸರಿಯಾಗಿ ಓದದೇ ಇರುವುದು. ಫಾರ್ ಎಕ್ಸಾಂಪಲ್, ಇದು ಚಾರ್ಲ್ಸ್ ನಿಯಮಕ್ಕೆ ಒಳಪಟ್ಟಿಲ್ಲ ಅಂತ ಕೊಟ್ಟಾಗ ನಾವು ತಪ್ಪು ಮಾಡೋದು ಜಾಸ್ತಿ. ಇದು ಚಾರ್ಲ್ಸ್ ನಿಯಮಕ್ಕೆ ಒಳಪಟ್ಟಿದೆ ಅಂತ ಕೊಟ್ಟಾಗ ನಮ್ಮಲ್ಲಿ ಒಂದು ಡೈರೆಕ್ಟಾಗಿ ನಾವೊಂದು ಹುಡುಕಿ ಆನ್ಸರನ್ನು ಬರಿತೇವೆ. ಪ್ರಶ್ನೆಯನ್ನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡೋದಲ್ಲಿ ಅಲ್ಲಿ ನೆಗೆಟಿವ್ ಆಗಿ ಪ್ರಶ್ನೆಯನ್ನು ಕೊಟ್ಟಾಗ ನಮ್ಮ ತಲೆ ಪಕ್ಕನೆ ಓಡೋದು ಯಾವುದಕ್ಕೆ, ಅಲ್ಲಿ ಈ ನಿಯಮಕ್ಕೆ ಒಳಪಟ್ಟಿದೆ ಹೇಳೋದನ್ನು ನಮ್ಮ ತಲೆ ಯೋಚನೆ ಮಾಡಿರ್ತದೆ. ಹಾಗಾಗಿ ಇಂತಹ ಪ್ರಶ್ನೆಗಳು ಯಾವಾಗ ನೀವು ಇದು ಒಳಪಟ್ಟಿಲ್ಲ, ಇದು ಅದರಂತೆ ಇಲ್ಲ ಅಂತ ಆ ಥರದ ಪ್ರಶ್ನೆಗಳು ಬಂದ ತಕ್ಷಣ ಪ್ರಶ್ನೆಯನ್ನು ಸರಿಯಾಗಿ ಮತ್ತೆ ಪುನಃ ಓದ್ಕೊಳ್ಳಿ, ಏನು ಕೇಳಿದ್ದು ಅಲ್ಲಿ. ಆಮೇಲೆ ಆಪ್ಷನ್ಸಲ್ಲೂ ಹಾಗೆ, ಯಾವುದು ಒಳಪಟ್ಟಿದೆ ಅದನ್ನು ತೆಗೆದು ಬದಿಗಿಟ್ಕೊಳ್ಬೇಕು, ಒಳಪಟ್ಟಿಲ್ಲ ಯಾವುದು ಅದನ್ನು ಹೆಕ್ಕಬೇಕಾಗ್ತದೆ. ಸ್ವಲ್ಪ ಇದಕ್ಕೆ ಟೈಮು ಜಾಸ್ತಿ ಬೇಕಾಗ್ತದೆ. ಡೈರೆಕ್ಟ್ ಕ್ವಶನಿಗಿಂತ ಇದಕ್ಕೆ ಸ್ವಲ್ಪ ಟೈಮು ಜಾಸ್ತಿ ಬೇಕಾಗ್ತದೆ. ನಾನು ಒಂದು ಪ್ರಶ್ನೆ ಕೊಟ್ಟದ್ದೇನು ಅಂತ, ಲೋಹವಲ್ಲದೇ ಇದ್ದದ್ದು ದ್ರವ ರೂಪದಲ್ಲಿರುವಂಥದ್ದು ಅಂತ ಕೇಳಿದಲ್ವಾ. ಅಥವಾ ಲೋಹದಲ್ಲಿ ಸಾಮಾನ್ಯವಾಗಿ ಇದು ಘನರೂಪ ಮತ್ತು ಅನಿಲ ರೂಪದಲ್ಲಿ ಇರ್ತದೆ ಆ ಲೋಹಗಳು, ಆದರೆ ಇದು ಇದು ಅನಿಲ ರೂಪದಲ್ಲಿರುವಂಥದ್ದು ಅಥವಾ ಇದರ ಹೊರತಾಗಿ ಉಳಿದದ್ದು ಅಂತ ಹೇಳುವ ರೀತಿ ಕೊಟ್ಟೆ. ಹೀಗೆ ಪ್ರಶ್ನೆಗಳು ಕೊಟ್ಟಾಗ ಆ ಶಬ್ದಗಳನ್ನು ಮತ್ತೆ ಮತ್ತೆ ಓದ್ಕೊಳ್ಬೇಕು. ಲೋಹವಲ್ಲದೇ ಇದ್ದದ್ದು ಅಂತ ಫಸ್ಟ್ ವರ್ಡ್ ಇತ್ತಲ್ಲ, ಕೆಳಗಡೆಗೆ ನೀವಲ್ಲಿ ಪಾದರಸಕ್ಕೆ ಗುರುತಿಸಿದ್ದೀರಿ, ತಪ್ಪಾಯಿತು. ಪಾದರಸ ಲೋಹವಲ್ಲದೇ ಇದ್ದದ್ದು ಅಂತ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ಫಸ್ಟ್ ಹಾಗಾದರೆ ಲೋಹದ್ದು ಕೊಟ್ಟಿದ್ದಾರೆ ಕೆಳಗೆ, ಆ ಲೋಹ ಯಾವುದು ಅದನ್ನು ತೆಗೆದು ಬದಿಗಿಡಿ, ಅದು ಆನ್ಸರ್ ಅಲ್ಲ ಅಂತ ಅರ್ಥ. ಇನ್ನು ಅಲೋಹ ಯಾವುದಿದೆ ಅದನ್ನು ಹೆಕ್ಕಬೇಕು. ಅಲೋಹ ಯಾವುದಿದೆ ಅದರಲ್ಲಿ ಯಾವುದು ದ್ರವ ರೂಪದ್ದು ಅಂತ ನೋಡಿದಾಗ ಬ್ರೋಮಿನ್ ಅಂತ ನೀವು ಕರೆಕ್ಟಾಗಿ ಆನ್ಸರ್ ಬರಿತೀರಿ. ಓಕೆ, ಪ್ರಶ್ನೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಸರಿಯಾಗಿ ನೋಡ್ಕೊಳ್ಬೇಕು. ಅದರಲ್ಲಿಯೂ ಆ ನೆಗೆಟಿವ್ ಆಗಿ ಕೇಳುವಂತಹ ಪ್ರಶ್ನೆಗಳಿದೆಯಲ್ಲ ಅದನ್ನು ತುಂಬ ಸ್ಪಷ್ಟವಾಗಿ ಓದ್ಕೊಳ್ಳಿ. ಆನಂತರ ಆಪ್ಷನ್ನಲ್ಲಿಯೂ ಫಸ್ಟಿಗೆ ಯಾವುದಕ್ಕೆ ಒಳಪಟ್ಟಿದೆ ಅದನ್ನು ತೆಗೆದು ಬದಿಗಿಟ್ಟುಕೊಂಡು ಯಾವುದು ಒಳಪಟ್ಟಿಲ್ಲ ಅದನ್ನು ಹುಡುಕಬೇಕು. ಓಕೆ, ಪ್ರಶ್ನೋತ್ತರ ಬರೆಯುವುದು ಹೇಳಿದರೆ ಸುಲಭ ಅಲ್ಲ. ನೀವು ಜ್ಞಾನವನ್ನು ಯಾವ ರೀತಿಯಲ್ಲೂ ಬಹಳಷ್ಟು ರೀತಿಯಲ್ಲೂ ಪಡ್ಕೊಳ್ತೀರಿ, ಅದನ್ನು ಅಪ್ಲೈ ಮಾಡೋದು ಇದೆಯಲ್ಲ, ಪ್ರಶ್ನೆಗೆ ಉತ್ತರ ಬರೆಯೋದು ಆಗ ಕೇರ್ಫುಲ್ಲಾಗಿ ಇರಬೇಕು. ಓಕೆ.